ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಪ್ರೋಮೋ ಮಾಡೋಣ ಬಾರ. ಓಕೆ. ಏನು ಹೆಸರು? ಸೌಜನ್ಯ ಸ್ಟೋರ್ಸ್. ಏನೇನು ಮಾಡ್ತೀಯಾ? ಚಿಟ್ ಚಾಟು, ವ್ಲಾಗ್ಸು, ಡಿವೋಷ್ನಲ್ ಕಂಟೆಂಟು, ಹೆಲ್ತ್ ಬಗ್ಗೆ, ಯೋಗದು, ಸಿನಿಮಾ ಪ್ರಮೋಷನ್ಸು ಎಲ್ಲ ಥರ ಅಂದ್ಕೊಂಡಿದ್ದೀನಿ. ಮಿಕ್ಸ್ ಆಲ್ ಇನ್ ಒನ್. ಯಾವಾಗಿಂದ? ಇನ್ನೊಂದು 2-3 ದಿನದಲ್ಲಿ. ಏನಾದರೂ ಡಿಫ್ರೆಂಟಾಗಿ ಪ್ರೋಮೋ ಐಡಿಯಾ ಕೊಡೋ ಪ್ಲೀಸ್. ಕ್ರಿಯೇಟಿವ್ ಆಗಿರಬೇಕು. ಈಗ ಏನು ಗೊತ್ತಾ, ಎಲ್ಲರೂ ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಆಗ್ಬಿಟ್ಟಿದ್ದಾರೆ. ನಾವು ತುಂಬ ನಾರ್ಮಲಾಗಿ ಹೋದ್ರೇ ಅದೇ ಸಖತ್ ಕ್ರಿಯೇಟಿವ್. ಅದಕ್ಕೆ ಇವಾಗ ಇಷ್ಟೊತ್ತು ಮಾತಾಡಿದ್ದೀವಿ, ಏನೇನು ಹೇಳಬೇಕು ಅಂತೆಲ್ಲ ಹೇಳಿ ಆ ಜನಕ್ಕೆ ಗೊತ್ತಾಗಿದೆ. ಇದನ್ನೇ ಪ್ರೋಮೋ ಅಂತ ಹಾಕ್ಬಿಡೋಣ. ನಿನ್ನ ಹತ್ರ ಬಂದು ಪ್ರೋಮೋ ಐಡಿಯಾ ಕೇಳಿದ್ನಲ್ಲ ನಾನು, ಶಿವಾಜಿನಗರ್ಗೆ ಹೋಗಿ ಪುಳಿಯೋಗರೆ ಕೇಳ್ದಂಗೆ ಆಯಿತು. ನಿನ್ನ ಚಾನಲ್ ಲೆವೆಲ್ಗೆ ಬಿಟ್ಟು ಸ್ವಲ್ಪ ಮೇಲ್ ಯೋಚನೆ ಮಾಡು, ಒಂಚೂರು ಮೇಲ್ ಬಂದು ಯೋಚನೆ ಮಾಡು. ಮೇಲ್ ಬರಬೇಕಾ? ಥಿಂಕಿಂಗಲ್ಲಿ ಮೇಲ್ ಬಾ ಅಂತ ಹೇಳಿದೆ. ಹಂಗ? ಸರಿ. ಎನಿವೇಸ್, ಸೌಜನ್ಯ ಸ್ಟೋರ್ಸ್ ಅಂತ ಹೊಸ ಯೂಟ್ಯೂಬ್ ಚಾನಲ್ಲು ಶುರು ಮಾಡ್ತಾಳೆ. ನನ್ನ ಪ್ರಪ್ರಥಮ ಧರ್ಮಪತ್ನಿ ಪ್ರಪ್ರಥಮ ಚಾನಲ್ ಓಪನ್ ಮಾಡ್ತಿದ್ದಾಳೆ. ಯಾರ್ಯಾರಿಗೆ ಕೀರ್ತಿ ENT ಕ್ಲಿನಿಕ್ ಇಷ್ಟ ಆಗಿದೆ, ಸೊ ಅದೇ ಥರ ಒಂದು ಸ್ವಲ್ಪ ಫನ್ನಾಗಿ ಜೋವಿಯಲ್ಲಾಗಿ ಕಂಟೆಂಟ್ನ ಪ್ಲ್ಯಾನ್ ಮಾಡಿ ಮಾಡ್ತಿದ್ದಾಳೆ ಚಾನಲ್ನ. ಟ್ರೈ ಮಾಡಿ ಒಂದ್ಸಲಿ ಸೌಜನ್ಯ ಸ್ಟೋರ್ಸ್ ಅಂತ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ. ಕಂಟೆಂಟ್ ಇಷ್ಟ ಆದರೆ ಏನು ಮಾಡಬೇಕು? ನನಗೆ ಎಲ್ಲಿದ್ದೀನಿ ಗೊತ್ತಾ, ಪ್ರಪ್ರಥಮ ಅಂತಂದಲ್ಲ, ಇನ್ನೂ ಎಷ್ಟು ಆಸೆ ಇದೆಯೋ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಫೈನ್. ಸೌಜನ್ಯ ಸ್ಟೋರ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಮಾತ್ರ. ಅಮ್ಮನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದು ಅಷ್ಟಮ್ಮ. ಥ್ಯಾಂಕ್ ಯು.